ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿ ವರ್ಷದಂತೆ ನಾವು ಈ ವರ್ಷ ಕೂಡ ನಾವು ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಹುತಾತ್ಮ ಚೌಕ್ನಿಂದ ರೈಲ್ವೆ ಸ್ಟೇಷನ್ ತನಕ ತುಂಬ ಚೆನ್ನಾಗಿ ನಮ್ಮ ರಾಜ್ಯ ಪದಾಧಿಕಾರಿಗಳು, ಘಟಕದ ಅಧ್ಯಕ್ಷರು ಮತ್ತು ಅದೇ ರೀತಿ ನಮ್ಮ ಮಹಿಳಾ ಘಟಕದ ಮುಖಂಡರು ಸಹ ಬಂದು ಭಾಗಿಯಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಾನು ಎಲ್ಲರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಬಯಸುತ್ತೇನೆ. ಅದೇ ರೀತಿ ನಾವು ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್ನವ್ರ ಜೊತೆ ಕೂಡಿಕೊಂಡು ರಕ್ಷಣಾ ವೇದಿಕೆ ಮತ್ತು ರೈಲ್ವೆ ಡಿಪಾರ್ಟ್ಮೆಂಟ್ನವರು ಅದ್ದೂರಿಯಾಗಿ ನಾವು ಮಹಾತ್ಮ ಗಾಂಧೀಜಿಯವರ ಜಯಂತಿ ಕೂಡ ನಾವು ಆಚರಣೆ ಮಾಡಿದ್ವಿ. ಅದೇ ರೀತಿ ಸಮಸ್ತ ಗೋವಾ ಕನ್ನಡಿಗರಿಗೆ ಗಾಂಧೀಜಿ ಜಯಂತಿಯ ಶುಭಾಶಯಗಳು. ಅದೇ ರೀತಿ ನಾವು ಒಗ್ಗಟ್ಟಾಗಿ ಒಂದಾಗಿ ನಾವು ಎಲ್ಲರೂ ಕೆಲಸ ಮಾಡೋಣ, ಗೋವಾ ರಾಜ್ಯಕ್ಕೆ ನಾವು ದುಡಿಯೋಣ. ಹಾಗಾಗಿ ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ನಮಸ್ಕಾರ, ಧನ್ಯವಾದ. ಗಾಂಧಿ ಜಯಂತಿ 1869 ಅಕ್ಟೋಬರ್ 2ನೇ ತಾರೀಕಿನಂದು ಗಾಂಧೀಜಿ ಜಯಿಸಿದ್ರು. ಅದರಂತೆ ಇನ್ನೊಬ್ಬ ಮಹಾನ್ ವ್ಯಕ್ತಿ, ನಮ್ಮ 2ನೇ ಪ್ರಧಾನಮಂತ್ರಿಯಾಗಿ ಮೆರೆದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯು ಕೂಡ 1904ನೇ ಇಸ್ವಿಯಲ್ಲಿ ಜನಿಸಿದ್ರು. ಅವ್ರದ್ದು ಜಯಂತಿ ಇವತ್ತನೇ. ಆದ್ರೆ ನಮ್ಮ ಜನ ಸ್ವಲ್ಪ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಮರ್ತಿದ್ರು. ಈಗ ತಿತ್ಲಾಗಿ ಚಲೋ ಐತಿ. ಆದ್ರೆ ಗಾಂಧಿ ಜಯಂತಿಯ ನಿಮಿತ್ತವಾಗಿ ಗಾಂಧೀಜಿ ಒಂದು ಆಸೆ ಇಟ್ಕೊಂಡಿದ್ರು, ನಮ್ಮ ಭಾರತ ಸ್ವಚ್ಛ ಭಾರತವಾಗಿ ಉಳಿಬೇಕು ಅಂತ. ಬಹಳ ದಿನಗಳ ಕನಸಿತ್ತು. ಕನಸು ಎಷ್ಟೋ ದಿನಗಳಾದ್ರೂ ಈಡೇರಲಿಲ್ಲ. ಯಾವಾಗ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವ ಬಂದ ಬಳಿಕ ಈ ಸ್ವಚ್ಛ ಭಾರತ ಆಂದೋಲನ ಶುರುವಾಯಿತು. ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ಪಕ್ಷಗಳಾಗಲಿ, ಸಂಘಟನೆಗಳಾಗಲಿ, ಸಂಸ್ಥೆಗಳಾಗಲಿ ಒಂದು ಗಾಂಧಿ ಜಯಂತಿಯ ಕನಸನ್ನು ನನಸು ಮಾಡಲಿಕ್ಕೆ ಸ್ವಚ್ಛ ಭಾರತ ಆಂದೋಲನವನ್ನು ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ನಮ್ಮ ಮಂಜುನಾಥ್ ನಾಟೇಕರ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಹುತಾತ್ಮ ವೃತ್ತದಿಂದ ರೈಲ್ವೆ ಸ್ಟೇಷನ್ ವರೆಗೆ ಒಂದು ಸ್ವಚ್ಛತೆ ಅಭಿಯಾನವನ್ನು ಮಾಡಿಕೊಂಡು ಬಂದೆವು. ಜಯಂತಿಯ 155ನೇ ಗಾಂಧಿ ಜಯಂತಿಯನ್ನು ಆಚರಿಸಲಾಯಿತು. ವಾಸ್ಕೋ ರೈಲ್ವೆ ಸ್ಟೇಷನ್ದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ನಮಗೆ ತುಂಬ ಸಹಾಯ ಸಹಕಾರ ಮಾಡಿಕೊಟ್ಟು ನಮಗೆ ಇದನ್ನು ಜಯಂತಿಯನ್ನು ಆಚರಿಸಲಿಕ್ಕೆ ಎಲ್ಲ ಸೌಲಭ್ಯಗಳನ್ನು ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ನಾನು ತುಂಬ ಧನ್ಯವಾದಗಳು. ಹಾಗೂ ಮಂಜು ನಾಟೇಕರ್ ಅವರ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಅವರ ನೇತೃತ್ವದಲ್ಲಿ ನಾವು ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯವರು ನಾವು ಇದನ್ನು ಜಯಂತಿಯನ್ನು ಆಚರಿಸಲು ಇವತ್ತು ಮಾಡಲಾಯಿತು. ಅವರೆಲ್ಲರಿಗೆ ತುಂಬ ಧನ್ಯವಾದಗಳು. ನಾವು ಸ್ವಚ್ಛ ಭಾರತ ಅಭಿಯಾನ ಹಮ್ಮಿಕೊಂಡಿದ್ದೇವೆ ಮತ್ತು ಇವತ್ತಿನ ದಿನ ಗಾಂಧಿ ಜಯಂತಿಯನ್ನು ಮಾಡಿ ನಮ್ಮ ರಕ್ಷಣಾ ವೇದಿಕೆಯಿಂದ ಎಲ್ಲ ಆಚರಣೆ ಮಾಡ್ತಿದ್ದೇವೆ. ಅದಕ್ಕಾಗಿ ನಾವು ಮಹಿಳೆಯರು ಎಂದಿಗೂ ನಾವು ಈ ತರ ಎಲ್ಲ ಹೊರಗಡೆ ಬಂದು ಈ ತರ ಮಾಡ್ತಾ ಇರಲಿಲ್ಲ. ರಕ್ಷಣಾ ವೇದಿಕೆಯಿಂದ ಮತ್ತು ನಮ್ಮ ಎಲ್ಲ ಸಂಘಟನೆ ವತಿಯಿಂದ ಈ ತರ ಎಲ್ಲ ಪ್ರೋಗ್ರಾಮ್ ಇಂಥವೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅಲ್ಲೇ 2 ಹಾಕ್ರಿ